ನೀನು ಅವ್ರ ಮನೆ ಹತ್ರನೇನಾ? ಅಕ್ಕ ಪಕ್ಕನೆ. ನಮ್ಮನೆ ಗೇಟ್ ಮುಂದೆ ಕಾವಲ್ಗಾರ ಇರ್ತಾನೆ. ಅದೇ ಹರ್ಮನೇಲಿರಲ್ವಾ ಹಾಗೆ. ನಮ್ಮನೇನು ದೊಡ್ಡ ಪಾರ್ಕು ನಮ್ಮ ಮನೇಲೇ ಇದೆ ಗೊತ್ತಾ? ಹೌದಾ ಸುಜಿ, ಹಾಗಾದ್ರೆ ನಮ್ನು ಒಂದ್ಸಲ ಅಲ್ಲಿ ಕರ್ಕೊಂಡೋಗೆ. ಒಂದ್ಸಲ ಏನೋ, ನೀವ್ ಬೇಕಾದಾಗೆಲ್ಲ ಬರ್ಬೋದು. ಸರಿ ನಡೀರಿ, ಈಗ್ಲೇ ಹೋಗೋಣ. ಜೈ ಮಕ್ಕಳಮ್ಮ. ಸುಜಿ, ಏನೇ ಇದು? ನಮ್ಮನೆ, ಈ ಸಿದ್ದನ್ ಮನೆ, ಈ ಹಿಂದಿ ಹುಡ್ಗಿ ಮನೆ, ನಿಮ್ಮನೆ ಎಲ್ಲ ಸೇರ್ಸಿದ್ರೆ ಎಷ್ಟು ದೊಡ್ಡದಿದ್ಯೋ ಅದಕ್ಕಿಂತ ದೊಡ್ಡದಾಗಿದೆಯಲ್ಲೇ. ಇದೇನಿಲ್ಲ, ಬರೀ ಹಾಲಷ್ಟೇ. ಬನ್ನಿ ರಶ್ಮಿ ರೂಮ್ಗೆ ಹೋಗೋಣ. ಅವಳ ರೂಮ್ ಫುಲ್ಲು ಬೊಂಬೆ ಇಟ್ಕೊಂಡಿದ್ದಾಳೆ. ಹೌದಾ? ಇಲ್ಲಿ ನೋಡು. ಆಹಾ, ತರ್ಬೂಜ, ಆಪಲ್, ಮೂಸಂಬಿ, ಬಾಳೆಹಣ್ಣು, ದ್ರಾಕ್ಷಿ, ಜಿಲೇಬಿ, ಸಮೋಸ ಇದನ್ನೆಲ್ಲ ನೋಡ್ತೀವಿ ಬಿಡೋಣ ಅನ್ಸ್ತದೆ ಕಣೆ. ಒಂದ್ ಕೆಲಸ ಮಾಡೋಣ, ಎಲ್ಲ ಎತ್ತಾಕೊಂಡು ಹೋಗೋಣ. ಎಲ್ಲಾನು ಒಂದೇ ಸತಿ ತಿನ್ನಕ್ಕಾಗುತ್ತಾ? ಮಾಡ್ಬೇಡ. ಏಯ್, ಗೊತ್ತಾಯ್ತಮ್ಮ, ಸುಮ್ಮನೆ ತಮಾಷೆಗೆ ಹಂಗಂದೆ. ನಡೀರಿ ಹೋಗೋಣ. ಒಂದೇ ಒಂದ್ಸತಿ ತಿನ್ಬಿಡ್ತೀನಿ. ತುಂಬಾ ಹೊಟ್ಟೆ ಹಶ್ವಾಗ್ತಿದ್ಯಾ? ಕಣ. ಕಣ. ಸುಜಿ, ಮನೆ ಸೂಪರ್ ಆಗಿದೆ ಕಣೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದೇನ್ ಗೊತ್ತಾ? ಮನೆ ಮುಂದೆನೆ ಪಾರ್ಕು, ಅಲ್ಲಿ ಆಟ ಆಡ್ಬೋದಾ? ಹ್ಞೂ, ನಡಿ ಆಟ ಆಡೋಣ. ಏ ಹುಡುಗಿ, ಯಾಕೆ ಕರ್ಕೊಂಬಂದೆ ಇವ್ರನ್ನೆಲ್ಲ? ಆಟ ಆಡಕ್ಕೆ. ಆಟ ಆಡೋದು ಗ್ರೌಂಡ್ ನಲ್ಲಿ, ಲಾನ್ ಮೇಲೆ ಅಲ್ಲ. ರಶ್ಮಿನ ಒಂದಿನಾನು ಲಾನ್ ಮೇಲೆ ಆಟ ಆಡೋದಕ್ಕೆ ಬಿಟ್ಟಿಲ್ಲ ನಾನು, ಗೊತ್ತಾ ನಿನಗೆ? ಹೇಳಿಲ್ವಾ? ಈ ಮನೇಲಿ ಅವಳಿಗಿಂತ ನೀನೇ ಅರಸಿ. ತಪ್ಪಾಯ್ತು ಅಂತ ಕೇಳು. ತಪ್ಪಾಯ್ತು. ಇನ್ನೊಂದು ಸರಿ ಏನಾದ್ರೂ ಹೀಗ್ ಮಾಡಿದ್ರೆ ಗಂಟು ಮೂಟೆ ಜೊತೆ ಹೊರಗೆ ಹಾಕ್ಬಿಡ್ತೀನಿ. ನಿಮ್ಮಪ್ಪನೂ ಓಡ್ ಹೋದ್ನಂತೆ, ಹಾಗೆ ನೀನು ಹೋಗ್ಬಿಡು. ಸೂಜಿ, ನೀನ್ ಫೀಲ್ ಮಾಡ್ಕೊಂಡ್ಬಿಡ್ವೆ. ನಮ್ಗೇನ್ ಬೈಗಳು ಹೊಸಾದ? ಅಲ್ದೆ ಇವ್ರು ಯಾರು ಜುಟ್ಟು ನೆಟ್ಟು ಬೈಯಕ್ಕೂ ಬರಲ್ಲ. ಏ ಬಂಡ್ರು ಹೋಗೋಣ, ಆಮೇಲೆ ಇನ್ನೂ ಇಲ್ಲೇ ನಿಂತಿದ್ದೀರಾ ಅಂತ ಅದಕ್ಕೂ ಬೈತಾರೆ. ಬಂಡ್ರು ಹೋಗೋಣ. ಆ ತಿರ್ಪೆ ಅವ್ರನ್ನೆಲ್ಲ ಮನೆ ಒಳಗ್ ಕರ್ಕೊಂಡ್ ಬಾ ಅಂತ ನಿನ್ಗೆ ಯಾರೇ ಹೇಳಿದ್ದು? ನೋಡು, ಆ ತಿರ್ಪೆ ಮಕ್ಕಳಿನ ಕೆಸರಿನ ಕಾಲಿನ ಗುರ್ತು ಮಾರ್ಬಲ್ ಮೇಲೆ ಹೇಗ್ ಬಿದ್ದಿದೆ ಅಂತ ನೋಡೆ. ನಾವು ಬರೀ ಕಾಲಲ್ಲಿ ಓಡಾಡಿದ್ರು ನೆಲ ಎಲ್ಲಿ ಗಲೀಜಾಗುತ್ತೋ ಅಂತ ನೋಡ್ತೀವಿ. ಅಂತಹದ್ರಲ್ಲಿ ಆ ಕಪಿಗಳು ಊರೆಲ್ಲ ಬರೀ ಕಾಲಲ್ಲಿ ತಿರುಗಾಡಿ ಚಪ್ಪಲಿನೂ ಇಲ್ಲದೇನೆ ಕಾಲು ತುಂಬಾ ಕೆಸರು ಮೆತ್ಕೊಂಡು ಅದೇ ಕಾಲಲ್ಲಿ ಮನೆ ಒಳಗೆ ಬಂದು ಮನೆ ಎಲ್ಲ ಗಲೀಜು ಮಾಡ್ತಾವೆ. ಅವಳಿಗೆ ಗೊತ್ತಾಗಲ್ಲ ಅಮ್ಮವ್ರೆ, ಇದೊಂದ್ಸಲ ಬಿಟ್ಬಿಡಿ, ನಾನು ಅವಳಿಗೆ ಹೇಳ್ತೀನಿ. ಸರಿಯಾಗಿ ಹೇಳು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸರೋಜಾ, ನೀನ್ ಹೊರಡು. ಸಾರ್ಸೋದು, ಗುಡ್ಸೋದು, ಒರ್ಸೋದು ಎಲ್ಲ ಇವಳು ಮಾಡ್ತಾಳೆ. ಏನ್ ಹಾಗೆ ನೋಡ್ತಾ ಇದ್ಯಾ? ಹೊರಡು.